ಕಂಚಕರನಹಳ್ಳಿ ಭಾಗದಲ್ಲಿ ಸೇರಿರುವಂಥ ಎಲ್ಲ ರೈತಾಪಿ ವರ್ಗದ ಹಿರಿಯರು, ರೈತ ಮಹಿಳೆಯರು, ರೈತ ಯುವ ನಾಯಕರುಗಳಿಗೆ ಈಗಾಗಲೇ ಉದ್ದೇಶಿಸಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇದು ನಿಮ್ಮ ಹೋರಾಟ ಅಲ್ಲ, ಬದಲಾಗಿ ರೈತರ ಒಂದು ಸ್ವಾಭಿಮಾನದ ಹೋರಾಟ, ರೈತರ ಅಸ್ಮಿತೆಗೋಸ್ಕರ ಜನತಾದಳ ಪಕ್ಷ ಆಗಲಿ, ದೇವೇಗೌಡರಾಗಲಿ, ಕುಮಾರಣ್ಣ ಅವರಾಗಲಿ, ನಮ್ಮ ಇಡೀ ಕುಟುಂಬ ಸದಾಕಾಲ ನಿಮ್ಮಗಳ ಜೊತೆ ಹಿಂದಿನಿಂದಲೂ ನಿಂತಿದ್ದೇವೆ. ಯಾವುದೇ ಒಂದು ರಾಜಕೀಯದ ಉದ್ದೇಶದ ಅಥವಾ ಲೆಕ್ಕಾಚಾರಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಇವತ್ತು ಬಂದಿರತಕ್ಕಂಥದ್ದಲ್ಲ. 14 ತಿಂಗಳು ನಿಮಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಪ್ರತಿನಿತ್ಯದ ಯಾತನೆ ಏನಿದೆ, ಈಗಾಗಲೇ 435ಕ್ಕೂ ಹೆಚ್ಚು ದಿನಗಳ ಕಾಲ ಎಷ್ಟೋ ಜನ ಮಹಿಳೆಯರು, ಎಷ್ಟೋ ಜನ ಹಿರಿಯರು, ಎಷ್ಟೋ ಜನ ಯುವಕರು ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಇವತ್ತು ನೀವು ಹೋರಾಟದಲ್ಲಿ ಮುಂದಾಗಿದ್ದೀರಿ. ಆ ಹೋರಾಟ ನಡೀತಾ ಇರತಕ್ಕಂಥ ಸ್ಥಳ ನೋಡಿದ್ರು ಕೂಡ ಅಲ್ಲಿ ಯಾರು ಕೂಡ ಹೆಚ್ಚಾಗಿ ಸಮಯ ಕಳೀತಕ್ಕಂಥ ಸ್ಥಳವೂ ಅಲ್ಲ. ಆದ್ರೂ ಇವ್ಯಾವ ನೀವು ಲೆಕ್ಕಿಸ್ತಾ ಇಲ್ಲ. ಕಾರಣ ಇವತ್ತು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ, ನಿಮ್ಮ ಬದುಕಿನ ಪ್ರಶ್ನೆ, ನಿಮ್ಮ ಭಾವನೆಗಳ ಪ್ರಶ್ನೆಗೆ ಎಲ್ಲೋ ಒಂದ್ ಕಡೆ ಇವತ್ತು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿ ನಿಜಕ್ಕೂ ಕೂಡ ಅತ್ಯಂತ ಖಂಡನೀಯ. ಇವೆಲ್ಲವನ್ನ ಗಮನಿಸಿ ಕಳೆದ 14 ತಿಂಗಳ ನಿಮ್ಮ ಹೋರಾಟ ಏನಿದೆ, 2ನೇ ಬಾರಿ ನಾನು ಅಧಿಕೃತವಾಗಿ ಹೋರಾಟಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು. ನಿಮ್ಮ ಪ್ರತಿ ದಿನದ ಹೋರಾಟದ ಪ್ರತಿ ಕ್ಷಣದ ವಿಚಾರವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ತರಿಸ್ಕೊಳ್ತಾ ಇದ್ದಾರೆ. ನಾನು ಮಂಜಣ್ಣ ಅವ್ರ ಜೊತೆ ನಿರಂತರವಾಗಿ ಚರ್ಚೆಯಲ್ಲಿ ಇದ್ದೇನೆ. ಒಂದು ಮಾತು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ನಾನೊಂದು 3-4 ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೆ, ಬೇರೆ ಇನ್ಯಾವುದೋ ಉದ್ದೇಶಕ್ಕೆ ಕರೆದಿದ್ದೆ. ವಿಚಾರ ಮತ್ತೆ ನಮ್ಮ ಕೆಂಚಗಾರನಹಳ್ಳಿ ಬೈರಮಂಗಲ ವಿಚಾರ ಕಣ್ಣೆದುರುಗಡೆ ಬಂದು ನಿಂತ ಸಂದರ್ಭದಲ್ಲಿ ಬೆಂಗಳೂರಿನ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದ್ದೆ, ನಾನು ನಮ್ಮ ಭಾಗದ ರೈತರ ಜೊತೆ ನಿಲ್ತಕ್ಕಂಥದ್ದಕ್ಕೆ ಬದ್ಧನಿದ್ದೇನೆ. ನಾನು ಒಮ್ಮೆ 26 ಗ್ರಾಮಗಳಿಗೂ ಹೋಗಿ 26 ಗ್ರಾಮದ ರೈತರ ನಿಜವಾದ ಸಂಕಷ್ಟಗಳೇನಿದೆ, ಯಾವ ರೀತಿ ರೈತರು ಬದುಕ್ತಾ ಇದ್ದಾರೆ, ಯಾವ್ಯಾವ ರೀತಿ ಬೆಳೆ ಬೆಳೀತಾ ಇದ್ದಾರೆ, ಯಾವ ರೀತಿ ತೋಟಗಾರಿಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಹೈನುಗಾರಿಕೆ ಮೂಲಕ ನಿಮ್ಮ ಬದುಕನ್ನ ಕಟ್ಕೊಂಡಿದ್ದೀರಿ, ನೀವು ಜೀವನ ರೂಪಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಒಮ್ಮೆ ಹೋಗಿ ಕಣ್ಣಾರೆ ಅದನ್ನ ನೋಡಿ ಬರಬೇಕು ಅಂತಕ್ಕಂಥದ್ದನ್ನ ನಾನೇನು ಮನಸ್ಸಲ್ಲಿ ಅನ್ಕೊಂಡಿದ್ದೆ. ಅದು ಮಾಧ್ಯಮದಲ್ಲೂ ಕೂಡ 4 ದಿನದಿಂದ ಹೇಳಿದ್ದೆ. ಇವತ್ತು ಮಾಧ್ಯಮದವರು ಕೂಡ ಬಂದು ನಿಂತಿದ್ದಾರೆ. ಒಂದು 3-4 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ಬೈರಮಂಗಲ ಮತ್ತೆ ಕೆಂಚಗಾರನಹಳ್ಳಿನಲ್ಲಿ ಇವತ್ತು ಅದೆಂಥದ್ದು AICT ಕಟ್ಟಿಬಿಡ್ತೀನಿ, ಸ್ಮಾರ್ಟ್ ಸಿಟಿ ಕಟ್ಟಿಬಿಡ್ತೀನಿ ಅಂತಕ್ಕಂಥದ್ದು. ಪಾಪ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಈ ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ, ಆ ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಪ್ಪಿಗೆಯನ್ನೇನಾದ್ರೂ ಬಂದು ಪಡೆದ್ರ ಅಂತಕ್ಕಂಥದ್ದ ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ಬಂದಿದ್ದಾರಮ್ಮ, ಯಾಕೆಂದ್ರೆ ಮಾಧ್ಯಮಗಳಲ್ಲಿ ತಾವು ನೋಡಿದಿರಿ, 80% ಜನ ಭೂಮಿ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ರೈತರು ಯಾರು ಉಳುಮೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. 80% ರೈತರು ಸಹಿ ಹಾಕ್ಬಿಟ್ಟಿದ್ದಾರೆ ಅಂತ ಒಂದ್ಸಲಿ ಹೇಳ್ತಾರೆ. ಮತ್ತೊಂದ್ ಕಡೆ ಹೇಳ್ತಾರೆ ರೈತರೆಲ್ಲ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅಂತಾರೆ. ಇವತ್ತು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೇವೆ. ಮಂಜಣ್ಣ ಅವರು ಎಲ್ಲ ಎಳೆಯಾಗಿ ಬಿಡಿಸಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರತಿಯೊಬ್ಬ ರೈತ ಬೆಳೆದಿರ್ತಕ್ಕಂಥ ಸೌತೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಅಥವಾ ಪಾಲಿ ಹೌಸ್ಗಳಿರ್ಬೋದು, ಅಥವಾ ಮಾವು ಮತ್ತೆ ನೀವೇನು ಅಡಿಕೆ ಮರಗಳನ್ನ ಮತ್ತೆ ಅತಿ ಹೆಚ್ಚು ತೆಂಗು ಮರಗಳನ್ನ ಇಲ್ಲಿ ಹಾಕೊಂಡು ಬೆಳೆಸಿದ್ದೀರಿ. ನಾನು ಊಟಕ್ಕಿಂತ ಮುಂಚಿತವಾಗಿ ಈ ಮರಗಳಿಗೆ ನೀವು ಒಂದು ಸಸಿ ತಗೊಂಬಂದು ಗಿಡ ನೆಟ್ಟಿ ಇವತ್ತು ಒಂದು ಎಮ್ಮರವಾಗಿ ಬೆಳೆದಿರ್ತಕ್ಕಂಥ ಮರಗಳಿದೆ. ಇದು ಫಲವತ್ತಾದಂಥ ಭೂಮಿ ಅಲ್ವೇ ಕೃಷಿಕರಿಗೆ? ಕೃಷಿ ಮಾಡ್ತಕ್ಕಂಥದ್ದಕ್ಕೆ ಇದಕ್ಕಿಂತ ಯೋಗ್ಯವಾದಂಥ ಭೂಮಿ ಬೇಕಾ? ನಾನು ಅವತ್ತು ಹೇಳಿದ್ದೇನೆ, ಸಾಕಷ್ಟು ಬಂಜರು ಭೂಮಿಗಳಿದೆ ರಾಜ್ಯದಲ್ಲಿ. ಈಗಾಗಲೇ KIDB ಅಂತಕ್ಕಂಥದ್ದು ಅಕ್ವಿಸಿಷನ್ ಮಾಡಿ 1.5 ಲಕ್ಷ ಎಕರೆಗೂ ಹೆಚ್ಚು ಅಧಿಕ ಅಕ್ವಿಸಿಷನ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ನೀವು ಇಂಡಸ್ಟ್ರಿಗಳನ್ನ ಸ್ಥಾಪಿಸಿದ್ದೀರಿ?
ಯಾವ್ಯಾವ ರೀತಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ನಿಮ್ಮ ಕಾರ್ಯಕ್ರಮಗಳು ರೂಪಿಸಿದ್ರಿ ಅಂತಕ್ಕಂಥದ್ದು ಕೇಳಿದಾಗ 27% ಭೂಮಿ ಮಾತ್ರ ಇಲ್ಲಿವರೆಗೂ ಅದನ್ನ ಇಂಡಸ್ಟ್ರಿಗಳು ಮತ್ತೊಂದು ಮಗದಕ್ಕೂ ಉಪಯೋಗ ಮಾಡ್ಕೊಂಡಿದ್ದಾರೆ. ಈ ಭೂಮಿನೂ ಕೂಡ ನೀವು ಕಿತ್ಕೊಂಡು 9600 ಎಕರೆ ಇಲ್ಲಿರ್ತಕ್ಕಂಥ ರೈತರ ಭೂಮಿನ ಕಿತ್ಕೊಂಡು ಕೊನೆಗೆ ರೈತರೆಲ್ಲ ಹೋಗ್ಬೇಕು. ರೈತರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ತಾಯಿ ನಾನು ಕಣ್ಣಾರೆ ನೋಡಿದ್ದೇನೆ. ಯಾಕೆಂದ್ರೆ ಎಲ್ಲರೂ ಕೂಡ ಎಕರೆಗಟ್ಟಲೆ ಇಟ್ಕೊಂಡಿರ್ತಕ್ಕಂಥ ರೈತರು ಯಾರು ಇಲ್ಲ. ಗುಂಟೆ ಲೆಕ್ಕದಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಲೀಸ್ಗೆ ಗುತ್ತಿಗೆಗೆ ತಗೊಂಡು ಜೀವನ ಮಾಡ್ತಾ ಇದ್ದೀರಿ. 8, 10, 5, 6 ಹಸುಗಳು ಕಟ್ಕೊಂಡು ನೀವು ಜೀವನ ರೂಪಿಸ್ತಾ ಇರ್ತಕ್ಕಂಥದ್ದು ನೋಡಿದೀವಿ. ಎಲ್ಲ ಅಂಕಿಅಂಶಗಳು ಇವತ್ತು ಡೈರಿಗೆ ಹೋಗಿದ್ದೆ, 2-3 ಡೈರಿಗೆ ವಿಸಿಟ್ ಮಾಡಿದೆ. ಎಷ್ಟು ಹಾಲು ಹಾಕ್ತೀರಿ, ಎಷ್ಟು ಸಂಪಾದನೆ ಆಗ್ತಾ ಇದೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಡೈರಿಗೆ ಹೋಗಿ ಹಾಲು ಹಾಕ್ತಾ ಇದ್ದೀರಿ, ಇದರಿಂದ ನಿಮ್ಮ ಜೀವನ ಯಾವ ರೀತಿ ನೀವು ಕಟ್ಕೊಂಡಿದ್ದೀರಿ. 6ರಿಂದ 7 ಲಕ್ಷ ಲೀಟ್ರ್ ಪ್ರತಿ ತಿಂಗಳು ಹಾಲು ಹಾಕಿ ಬದುಕ್ತಾ ಇದ್ದೀರಿ. 2 ಪಂಚಾಯಿತಿಯಿಂದ 6ರಿಂದ 7 ಲಕ್ಷ ಲೀಟ್ರ್ ಎಲ್ಲ ವಿವರ ತಗೊಂಡಿದ್ದೀವಿ. ಯಾಕೆ ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ವಾ, ಕಿವಿ ಕೇಳ್ತಾ ಇಲ್ವಾ, ಅಥವಾ ಜಾಣ ಕ್ಯೂಡರಂತೆ ವರ್ತಿಸ್ತಾ ಇದ್ದಾರಾ? ಅಂತಿಮ ಬಗೆಯಲ್ಲಿ ಯಾರನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಉದ್ಯಮನೇ ಇವರಿಗೆ ಅಷ್ಟು ಪ್ರಾಮುಖ್ಯತೆನ? ರೈತರ ಜೀವನದ ಜೊತೆ ಚಳ್ಳಾಟ ಆಡ್ತಕ್ಕಂಥದ್ದು ಬೇಡ. ರಿಯಲ್ ಎಸ್ಟೇಟ್ ಎಲ್ಲಿ ಬೇಕಾದ್ರೆ ಮಾಡ್ಬೋದು, ಸಿಟಿ ಎಲ್ಲಿ ಬೇಕಾದ್ರೆ ಕಟ್ಬೋದು, ಸ್ಮಾರ್ಟ್ ಸಿಟಿ ಎಲ್ಲಿ ಬೇಕಾದ್ರೆ ಸ್ಥಾಪನೆ ಮಾಡ್ಬೋದು. ಇಲ್ಲಿ ಯಾರೋ ಅದರಲ್ಲಿ ಮಧ್ಯದಲ್ಲಿ ಬೇರೆ ಒಂದಷ್ಟು ಜನ ದಳ್ಳಾಳಿಗಳು ಬಂದು ತಲೆ ಕೆಡ್ಸಕ್ ನೋಡೋದು. ಆದ್ರೆ ನನಗೆ ಗೊತ್ತಿದೆ, ರೈತರು ಇಲ್ಲಿ ಯಾರು ಕೂಡ ಯಾರಿಗೂ ಕಿವಿ ಕೊಟ್ಟೆವು ಇವತ್ತು ಭೂಮಿ ಕೊಡ್ತಕ್ಕಂಥವ್ನು ಯಾವನು ಇಲ್ಲ. ಇಲ್ಲಿ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆಯಣ್ಣ. ಇಲ್ಲಿ ರಾಜಕೀಯ ಬೆರೆಸ್ತಕ್ಕಂಥದ್ದು ಬೇಡ. ನಾನು ರಾಜಕೀಯ ಮಾಡೋದಕ್ಕೋಸ್ಕರ ಬಂದಿಲ್ಲ. ಆದರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮನ್ನ ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಮನೆ ಮಕ್ಕಳ ರೀತಿ ಸಾಕಿದ್ದೀರಿ, ಸಲಿಯಿದ್ದೀರಿ. ಇವತ್ತು ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ಆ ಜವಾಬ್ದಾರಿಯನ್ನು ಅರ್ಕೊಂಡಿದ್ದೇವೆ. ಸರ್ಕಾರ ದಪ್ಚರ್ಮದ ಸರ್ಕಾರ. ಇದೇ ತಿಂಗಳು ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡವ್ರೆ. ಇದೇ ತಿಂಗಳು ಹೊತ್ತಿಗೆ ಕೊನೆಗೆ ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಿ ಕೊನೆಗೆ ಅದೆಂತದೋ ಹುಡ್ಕೋನಲ್ಲಿ ಸಾಲ ತಗೊಬರೋದಕ್ಕೆ 12,500 ಕೋಟಿ ಸಾಲ ಎತ್ತಾರಂತೆ. ಆಯ್ತಲ್ವಾ? ಆ 12,500 ಕೋಟಿ ಸಾಲ ಹುಡ್ಕೋದಿಂದ ಏನ್ ತಗತ್ತವ್ರಲ್ಲ, ಅದನ್ನ ಹಣ ಇಡಬೇಕಲ್ಲ. ಯಾವ ಹಣ ಇಡ್ತಾ ಇದ್ದಾರೆ ಅನ್ಕೊಂಡಿದ್ದೀರಿ? ನಿಮ್ ಜಮೀನು ಮಾರ್ಟ್ಗೇಜ್ಗಿಡೋದು, ನಿಮ್ ಜಮೀನನ್ನ ಮಾರ್ಟ್ಗೇಜ್ಗಿಟ್ಟು ನಮ್ಮ ರೈತರ ಜಮೀನ ಹಣ ಇಟ್ಟು ಇವತ್ತು ಸಾಲ ತಗತ್ತವ್ರಂತೆ. ಪುಣ್ಯಾತ್ಮ ಹಣ ಇಡ್ಬೇಕಾ ನಮ್ಮ ಜಮೀನ? ಕೊನೆಗೆ ನಿಮ್ಮನ್ನೆಲ್ಲ ಸ್ಥಳಾಂತರ ಮಾಡಿ ಕೊನೆಗೆ ಇಲ್ಲಿ ಭೂಮಿನೂ ಇಲ್ಲ, ಬದುಕು ಇಲ್ಲ, ಜೀವನನೂ ಇಲ್ಲ, ಮರ್ಯಾದೆಯಿಂದ ಬದುಕ್ತಕ್ಕಂಥದಕ್ಕೆ ಅವಕಾಶವೂ ಇಲ್ಲ. ಈಗ ಯಾಗೋ ಅಲ್ಪ ಸ್ವಲ್ಪ ನೀವು ಏನೋ ದುಡಿಮೆ ಮಾಡ್ಕೊಂಡು ಗೌರವಿತವಾಗಿ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದೀರಿ. ಪ್ರತಿನಿತ್ಯ ಎದುರಿಸ್ತಕ್ಕಂಥ ಆರೋಗ್ಯದ ಸಮಸ್ಯೆ, ಹೆಂಗೋ ಖರ್ಚು ವೆಚ್ಚು ನೀವೆಲ್ಲೋ ಹಸ ಕಿಸ ಸಾಕೊಂಡು ಹೆಂಗೋ ಒಂದು ಜೀವನ ಕಟ್ಕೊಂಡು ಹೋಗ್ತಾ ಇದ್ದೀರಿ. ಒಟ್ಟಾರೆಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀರಿ. ಈಗ ಬಂದು ನಿಮ್ಮ ಬದುಕಿನ ಜೊತೆ ಚಳ್ಳಾಟ ಆಡ್ತಕ್ಕಂಥದ್ದು ಆಗ್ಬೇಕಾ? ದಯವಿಟ್ಟು ಯಾರು ಕೂಡ ಇದಕ್ಕೆ ನೀವು ತಲೆ ಬಾಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಜೊತೆ ನಾವು ಇರ್ತೇವೆ. ಸರ್ಕಾರ ಏನಾದರೂ ಮಾಡಿ, ಯಾವ ಫೈನಲ್ ನೋಟಿಫಿಕೇಶನ್ ತಲೆ ಕೆಡಿಸ್ಕೊಬೇಡಿ. ಕಾನೂನಿನ ಹೋರಾಟ, ಮನೆಯವರೆಲ್ಲ ಜೊತೆನವರೇ, ಕಾನೂನಿನ ಹೋರಾಟಕ್ಕೆ. ಯಾಕೆಂದ್ರೆ ಈಗಾಗಲೇ 3,500 4,000 ತಕರಾರು ಅರ್ಜಿಗಳು ನೀವೇ ಬರೆದು ಹಾಕಿದ್ದೀರಿ ಸರ್ಕಾರಕ್ಕೆ. ಆದ್ರೆ ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ. ಎಲ್ಲ ಸುಮ್ಮನೆ ಬರ್ಸ್ಕೊಂಡ್ರು, ಮೂಲೆಗೆ ಹಾಕಿ ಬಿಸಾಕಿದ್ರು. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಕಾನೂನಿಗಿಂತ ದೊಡ್ಡವರು ಈ ಸರ್ಕಾರವೂ ಅಲ್ಲ. ಎಲ್ಲ ತಲೆ ಬರಬೇಕಾಗ್ತದೆ. ಕಾನೂನಿನ ಅಡಿಯಲ್ಲಿ ನಿಮಗೆ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕೇನಿದೆ ಅದನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಕಾನೂನಾತ್ಮಕವಾದಂಥ ಹೋರಾಟ ನಿಮ್ಮ ಜೊತೆಯಲ್ಲಿ ಕುಮಾರಣ್ಣ ಅವರು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಂಜಣ್ಣ ಅವರು, ನಾವೆಲ್ಲರೂ ಸೇರಿ ಇರ್ತಕ್ಕಂಥ ರೈತ ಮುಖಂಡರುಗಳು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಯಾಕೆಂದ್ರೆ ಇದು ನಿಮ್ಮ ಭೂಮಿ, ನಿಮ್ಮ ಮಕ್ಕಳ ಭವಿಷ್ಯ ಅಡಗಿದೆ. ನಿಮ್ಮ ಜೊತೆ ನಾನು ಇರ್ತೇನೆ. ದಯವಿಟ್ಟು ಧೃತಿಗೆಡಬೇಡಿ. ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಭದ್ರಾಗೆ ಬಂದಿದ್ದೇವೆ. ಯಾವ ಹೋರಾಟ ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋಣ. ಇವತ್ತು 1 ದಿನ 2 ದಿನ ಬಂದು ಇಲ್ಲೇನೋ ಬೊಗಳೆ ಭಾಷಣ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಯಲ್ಲಿ ಪ್ರತಿ ಹಂತದ ಸುದ್ದಿಯನ್ನ ನಾವು ಗ್ರಹಿಸ್ತೇವೆ. ಕುಮಾರಣ್ಣ ಅವರು ಡೆಲ್ಲಿಲವರೇ ಬೆಳಗ್ಗೆಯಿಂದ 2 ಸಲ ಫೋನ್ ಮಾಡಿದ್ರು. ನಿನ್ನೆ ಸಂಜೆ 3 ಸಲ ಮಾತಾಡಿದ್ರು ಮಂಜಣ್ಣ ಅವ್ರಿಗೂ. ಇಲ್ಲಪ್ಪ ಹೇಳು, ನಾನು ಬರ್ತೀನಿ ಕಣೆಯ, ನಾನು ಒಂದ್ಸಲಿ ಎಲ್ಲ ಒಂದು ಹಳ್ಳಿಗಳಿಗೆ ನಾನು ವಿಸಿಟ್ ಮಾಡಬೇಕು, ನಮ್ಮ ಜನ ನಾನು ನೋಡಬೇಕು.
ಬಂದೋಯ್ತೀನಿ, ಧೃತಿ ಕೆಡೋದು ಬೇಡ, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ನೀನು ಮತ್ತೆ ಮಂಜಣ್ಣ ಇಬ್ರು ಹೋಗ್ಬಿಟ್ಟು ಬನ್ನಿ ಅಂತ ಇವತ್ತು ಕುಮಾರಣ್ಣ ಹೇಳಿದ್ರು. ಬಂದಿದ್ದೀವಣ್ಣ. ತಾಯಿ ದಯವಿಟ್ಟು ಧೈರ್ಯವಾಗಿರಿ, ನಿಮ್ಮ ಜೊತೆ ನಾವಿರ್ತೇವೆ. ನಿಮ್ಮ ಭೂಮಿಯನ್ನ, ನಿಮ್ಮ ಹಕ್ಕನ್ನ ಮತ್ತೆ ನಿಮ್ಮ ತೆಕ್ಕೆಗೆ ತಗೊಳ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಹೋರಾಟಗಳು ಮಾಡೋಣ. ಸಿದ್ಧರಾಗಿ. ಧನ್ಯವಾದ.